ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಪವಿತ್ರ ನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ಓಂ ಶ್ರೀಮಾತ್ರೇ ನಮಃ. ಓಂ ಪಿತ್ರೇ ನಮಃ. ಓಂ ಗುರುಭ್ಯೋ ನಮಃ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಓಂ ಕುಲದೇವತಾಭ್ಯೋ ನಮಃ. ನಮಸ್ತೆ ಮಿತ್ರರೇ. ನಿಮ್ಮ ಜ್ಞಾನದ ಪರಿಧಿಯನ್ನು ಸೂಚಿಸುವ, ಹಾಗೆಯೇ ನಿಮ್ಮ ಮೂಲ ಉದ್ದೇಶವನ್ನು ಬಿಂಬಿಸುವ, ನಿಮ್ಮ ಸಂಸ್ಕಾರದ ಕನ್ನಡಿಯಂತಿರುವ ನಿಮ್ಮೆಲ್ಲರ ಕಾಮೆಂಟ್ಗಳನ್ನು ನಾನು ನಿರೀಕ್ಷಿಸ್ತೇನೆ. ದಯವಿಟ್ಟು ಕಾಮೆಂಟ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಅನೇಕರ ಜೀವನಕ್ಕೆ ಬೆಳಕಾಗಿ. ಆತ್ಮೀಯರೇ, ಈ ಒಂದು ವಿಶೇಷವಾದ ವೈಶಿಷ್ಟ್ಯತೆ ಉಳ್ಳಂತಹ ಆಷಾಢ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾದ ವೈಶಿಷ್ಟ್ಯತೆ ಆಷಾಢ ಮಾಸ. ಮೊದಲು ಪೌರ್ಣಿಮೆಯು 29/7/26 ಬುಧವಾರದಂದು ಸಂಘಟಿಸುವ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಘಟಿಸುವ ಪೂರ್ಣಿಮೆ, ಅದು ಬುಧವಾರದಂದು ಘಟಿಸ್ತಾ ಇದೆ. ಅದು ಉತ್ತರಾಷಾಢ ನಕ್ಷತ್ರದಲ್ಲಿ ಆಗುವುದರಿಂದ ಇದು ಆಷಾಢ ಮಾಸವಾಗಿ ಪರಿಣಮಿಸಿದೆ. ಮಕರ ರಾಶಿಯಲ್ಲಿ ಪೌರ್ಣಿಮೆಯ ಒಂದು ಚಂದ್ರನ ನೇರವಾದಂತಹ ಇನ್ನೊಂದು ಸ್ಥಳದಲ್ಲಿ, ಅರ್ಥಾತ್ ಸಪ್ತಮದಲ್ಲಿ, ಈ ಕರ್ಕಾಟಕ ರಾಶಿಯಿಂದ ಸಪ್ತಮದಲ್ಲಿ ಪೌರ್ಣಿಮೆ, ಇದು ಮೊದಲನೆಯ ವೈಶಿಷ್ಟ್ಯತೆ. ಎರಡನೆಯದಾಗಿ ಆಷಾಢ ಮಾಸ ಪ್ರಾರಂಭವಾಗ್ತಾ ಇರುವುದು 15/7, ಆವತ್ತೂ ಕೂಡ ಈ ಒಂದು ಬುಧವಾರವೇ ಇರುವಂಥದ್ದು. ಅಷ್ಟೇ ಅಲ್ಲ, ಬುಧಗ್ರಹ ತನ್ನ ಸ್ವಂತ ಮನೆಯಾದಂತಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಬುಧವಾರದಂದೇ. ಅಷ್ಟೇ ಅಲ್ಲ, 12/8/26 ಅಮಾವಾಸ್ಯೆ ಕೂಡ ಘಟಿಸ್ತಾ ಇರುವುದು ಬುಧವಾರದಂದೇ. ಹಾಗೆಯೇ 12/8/26 ಈ ಆಷಾಢ ಮಾಸದ ಕೊನೆ ಕೂಡ, ಆಷಾಢ ಮಾಸದ ಪ್ರಾರಂಭ ಹಾಗೂ ಪೌರ್ಣಿಮೆ ಮಧ್ಯಭಾಗ ಹಾಗೂ ಕೊನೆಯ ಭಾಗ, ಇದು ಮೂರೂ ಕೂಡ ಬುಧವಾರದಂದು ಘಟಿಸ್ತಾ ಇದೆ. ಇನ್ನು ವಿಶೇಷವಾಗಿ ಯಾವಾಗ ಈ ಬುಧವಾರದಂದು ಆಷಾಢ ಮಾಸ ಪ್ರಾರಂಭವಾಗುತ್ತೋ ಅದೊಂದು ಮಹಾಯೋಗವನ್ನು ಸೃಷ್ಟಿಸಿಕೊಂಡು ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಮಹಾಯೋಗ 12 ವರ್ಷಕ್ಕೊಮ್ಮೆಯೂ ಕೂಡ ಲಭ್ಯವಾಗುತ್ತೋ ಇಲ್ಲವೋ ಎನ್ನುವ ಅನುಮಾನ ಇದೆ. ಅತ್ಯಂತ ಮುಖ್ಯವಾಗಿ 12 ವರ್ಷಕ್ಕೊಮ್ಮೆ ಗುರು ಇಲ್ಲಿ ಬರುವಂಥದ್ದು. ಈ 12 ವರ್ಷದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಗುರು ವಿರಾಜಮಾನ ಒಮ್ಮೆ ಆಗ್ತಾನೆ, 12 ವರ್ಷಕ್ಕೊಮ್ಮೆ. ಅದೇ ಸಂದರ್ಭದಲ್ಲಿ ಈ ಆಷಾಢ ಮಾಸದಲ್ಲಿ ಪೌರ್ಣಿಮೆ ಇಲ್ಲಿ ಘಟಿಸಿದಾಗ ಪುಷ್ಯ ನಕ್ಷತ್ರದಲ್ಲಿ ಅಮಾವಾಸ್ಯೆ ಘಟಿಸಿದರೆ, ಗುರುವು ಆ ಸಂದರ್ಭದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಇದ್ದರೆ ಮಾತ್ರ 12 ವರ್ಷಕ್ಕೊಮ್ಮೆ ಘಟಿಸುತ್ತದೆ. ಆದರೆ ಈ ಒಂದು ಪರಾಭವ ಸಂವತ್ಸರದ ಆಷಾಢ ಮಾಸ ಎನ್ನುವಂಥದ್ದು, ಈ ಗುರುವು ಯಾವಾಗ ಇಲ್ಲಿ ವಿರಾಜಮಾನನಾಗಿದ್ದಾನೆ, ಆ 15ನೇ ತಾರೀಕು ಆಷಾಢ ಮಾಸ ಪ್ರಾರಂಭವಾಗುವ ದಿನದಂದೇ ಬುಧವಾರ ಆದರೂ ಕೂಡ, ಮರುದಿವಸ ಗುರುವಾರ ಆದರೆ ಇದು ಒಂದು ರೀತಿಯ ಗುರುಪುಷ್ಯ ಯೋಗ. ಗುರುವಾರದಂದು ಪುಷ್ಯ ನಕ್ಷತ್ರ ಬರುವಂಥದ್ದು ಒಂದು ಗುರುಪುಷ್ಯ ಯೋಗ ಆದರೆ ಅತ್ಯಂತ ಕಡಿಮೆ, ಅದಾದರೆ 5-6 ತಿಂಗಳಿಗೂ ಒಮ್ಮೆ ಬರುವಂಥದ್ದಾಗಿರುತ್ತೆ. ಇದು ಹಾಗಲ್ಲ, ಇದು ಪ್ರತಿ ಗುರುವಾರ ಬಂದಂತಹ ಪುಷ್ಯ ನಕ್ಷತ್ರದ ಗುರುಪುಷ್ಯ ಯೋಗಕ್ಕಿಂತಲೂ ಅತ್ಯಂತ 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 ಪ್ರಬಲವಾದಂತಹ ಗುರುಪುಷ್ಯ ಯೋಗ ಎಂಬುದಾಗಿ ನಾವು ಪರಿಗಣಿಸ್ತಾ ಇದ್ದೇವೆ. ಯಾಕೆಂದರೆ ಗುರು ಮತ್ತು ಚಂದ್ರ ಎರಡು ಗ್ರಹಗಳು ಪುಷ್ಯ ನಕ್ಷತ್ರ 2ನೇ ಚರಣದಲ್ಲಿಯೇ ವಿರಾಜಮಾನನಾಗ್ತಾರೆ. ಇದು ಅತ್ಯಂತ ವೈಶಿಷ್ಟ್ಯತೆ. ಒಂದೇ ನಕ್ಷತ್ರ ಒಂದೇ ರೇಖೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರುವಾಗ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಹಾಗಾಗಿ ಸಂಪೂರ್ಣ ಆಷಾಢ ಮಾಸವನ್ನು ಪ್ರಬಲ ಗಜಕೇಸರಿ ಯೋಗದೊಂದಿಗೆ ಕಳೆಯುವ ಮಹಾಯೋಗ ಪ್ರತಿ ರಾಶಿಯವರಿಗೂ ಲಭ್ಯವಿದೆ. ಹಾಗಿದ್ದರೆ ಎಲ್ಲರಿಗೂ ಯಾವಾಗ ಲಭ್ಯವಾಗ್ತದೆ ಅಂತ ನಿಮ್ಮ ನಿಮ್ಮ ರಾಶಿಯ ಫಲವನ್ನು ನೋಡಿ ಅದನ್ನು ಅರ್ಥೈಸಿಕೊಂಡು ಅದನ್ನು ಅನುಸರಿಸಿದಾಗ ಖಂಡಿತವಾಗಿ ನಿಮಗೆ ಇದೊಂದು ಮಹಾಯೋಗ ಸೃಷ್ಟಿಯಾಗ್ತಾ ಇರುವುದರಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಈ ಆಷಾಢ ಮಾಸ ಅನೇಕ ವರ್ಜ್ಯ ಮಾಸಗಳಾಗಿ ಕೆಲವರು ಆಚರಣೆ ಮಾಡಿದರೂ ಕೂಡ ಅನೇಕ ವಿಚಾರಗಳಿಗೆ ಇದು ಅತ್ಯಂತ ಮಹಾಯೋಗವನ್ನು ಕೊಡುವ ಗುರುಪುಷ್ಯ ಯೋಗದೊಂದಿಗೆ ಪ್ರಾರಂಭವಾಗುವ ಮಹಾಯೋಗವನ್ನು ನೀಡ್ತಾ ಇದೆ.
ಇಂತಹ ಒಂದು ಆಷಾಢ ಮಾಸ ಆ ವಿಶೇಷ ಗುರುಪೂರ್ಣಿಮೆಗೆ ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಗುರುಪೂರ್ಣಿಮೆಯ ಶುಭಾಶಯಗಳೊಂದಿಗೆ ಮಿತ್ರರೇ ಈ ರಾಶಿ ಫಲವನ್ನು ಪ್ರಾರಂಭ ಮಾಡೋಣ. ಮೇಷ ರಾಶಿಯ ಅಧಿಪತಿಯಾದಂತಹ ಕುಜನು ದ್ವಿತೀಯದಿಂದ 2ನೇ ತಾರೀಕು ಆಗಸ್ಟ್ನಂದು ಈ ಒಂದು ತೃತೀಯವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಬುಧನ ಮನೆಯ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಅಷ್ಟಮಾಧಿಪತಿಯಾದ ಕುಜ, ರಾಶಿಯಾಧಿಪತಿಯಾದಂಥ ಕುಜನು ಆ ಒಂದು ರಾಶಿಯಲ್ಲಿ ವಿರಾಜಮಾನನಾಗುವುದರಿಂದ ಸಹೋದರರ ಸಹಕಾರದೊಂದಿಗೆ ಅನೇಕ ಕಂಟಕಗಳ ನಿವಾರಣೆಗಳೊಂದಿಗೆ ನಿಮ್ಮ ಅನೇಕ ವ್ಯಾಜ್ಯಗಳು ಇತ್ಯಾದಿಗಳಿದ್ದಲ್ಲಿ, ಕೋರ್ಟ್ ವ್ಯಾಜ್ಯ ಇತ್ಯಾದಿಗಳಿದ್ದಲ್ಲಿ ಅತ್ಯಂತ ಸುಲಭವಾಗಿ ಬಗೆಹರಿಯುವ ಮಹಾಯೋಗ ಮೇಷರಾಶಿಯವರಿಗೆ ಕಂಡುಬರ್ತದೆ. ಅಷ್ಟೇ ಅಲ್ಲ, ಬಂಗಾರ ಭೂಯೋಗಗಳಿಗೆ ಯಾವ್ಯಾವ ಮಾತುಕತೆಗಳಾಗಿದೆ, ಕಾಗದ ಪತ್ರಗಳ ವಿಚಾರದಲ್ಲಿ ಯಾವ ಮಾತುಕತೆಗಳಾಗಿದೆ ಇತ್ಯಾದಿ ವಿಚಾರಗಳು ಅತ್ಯಂತ ಉತ್ತಮ ರೀತಿಯಲ್ಲಿ ಅತಿ ಸುಲಭವಾಗಿ ಮಾತುಕತೆಯ ಮೂಲಕ ಬಗೆಹರಿಯುವಂತಹ ಮಹಾಯೋಗ ಈ ಆಷಾಢ ಮಾಸ ಮೇಷರಾಶಿಯವರಿಗೆ ತಂದಿಟ್ಟಿದೆ. ಆ ಯೋಗ ಸಂಪೂರ್ಣವಾಗಿ ಶುಭ ಫಲದಾಯಕವಾಗಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದೊಂದು ಆ ಮನೆಯನ್ನು ಹೇಳ್ತಾ ಹೋಗುವಾಗ ಪ್ರತಿಯೊಂದನ್ನು ಗಮನಿಸ್ತಾ ಹೋಗಿ. ಇಲ್ಲಿ ದ್ವಿತೀಯದ ಸ್ಥಾನದಲ್ಲಿ ಕುಜನಿದ್ದು ತೃತೀಯಕ್ಕೆ ಹೋಗ್ತಾ ಇರುವಂಥದ್ದು ಹಣಕಾಸು ಪರಿವರ್ತನೆಯಾಗಿ ಕಾರ್ಯಸಿದ್ಧಿಯತ್ತ ಹೋಗುವಂಥದ್ದು. ಅಂದರೆ ಅನೇಕ ಹಣವನ್ನು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಮಾಡುವ ಮಹಾಯೋಗ ಸೃಷ್ಟಿಯಾಗಿದೆ ಅಂತ ಅರ್ಥ. ಆದ್ದರಿಂದಾಗಿ ಅನೇಕರ ಅನುಕೂಲವಾಗಿ ಆಷಾಢ ಮಾಸವಾಗಿದ್ದರೂ ಕೂಡ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಶಸ್ಸನ್ನು ಗಳಿಸುವ ಸಾಧ್ಯತೆಗಳು ತುಂಬ ಇದೆ. ಆಷಾಢ ಮಾಸ ನೀವು ಮಾಡಿದ ಅನೇಕ ವಿಧವಾದಂತಹ ಈ ಒಂದು ಇನ್ವೆಸ್ಟ್ಮೆಂಟಿಗೆ ಉತ್ತಮವಾದ ಫಲವನ್ನು ಕೊಡುವ ಮಹಾಯೋಗವನ್ನು ನೀಡ್ತಾ ಇದೆ. ಆದರೆ ನಿಮ್ಮ ಜಾತಕದ ಮೇಲೆ ಅವಲಂಬಿಸಬೇಕಾಗತ್ತೆ. ಅಷ್ಟೇ ಅಲ್ಲ, ತಾರಾನುಕೂಲಾದಿಗಳನ್ನು ನೋಡಿಕೊಂಡು ಪ್ರಾರಂಭ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಈ ಕುಜನು ದ್ವಿತೀಯದಿಂದ ತೃತೀಯಕ್ಕೆ ಹೋಗುವಾಗ ನಿಮ್ಮ ರಜೋಗುಣದ ವೈಶಿಷ್ಟ್ಯತೆಯ ಮೇಲೆ ಅವಲಂಬಿತ ಆಗಿರುತ್ತೆ. ಈಗಾಗಲೇ ಇಲ್ಲಿ ಕೆಳಗೆ ಹಾಕಿದ್ದನ್ನು ನೀವು ಓದಿರ್ತೀರ. ಅದೇ ರೀತಿಯಾಗಿ ಈ ಕುಜನ ಒಂದು ಪ್ರಾಧಾನ್ಯತೆ ಇದ್ದಾಗ ನಿಮ್ಮ ಶೀಘ್ರಗತಿಯ ಉತ್ತಮ ಚಿಂತನೆ ಮತ್ತು ಉತ್ತಮವಾದ ನಿರ್ಧಾರಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಯಶಸ್ಸಿಗೆ ಕಾರಣವಾಗುವುದರ ಜೊತೆಗೆ ನೀವು ಏನಾದರೂ ಅತ್ಯಂತ ಒತ್ತಡದ ರೀತಿಯಲ್ಲಿ ಮನಸ್ಸನ್ನು ನೀವು ತರಬೇತಿ ಕೊಡ್ತಾ ಇದ್ದರೆ ಅದು ದೋಷವಾಗಿ ಪರಿಣಮಿಸ್ತದೆ. ಅದೇ ರೀತಿಯಾಗಿ ಅತ್ಯಂತ ಸಿಟ್ಟಿಗೆ ಒಳಗಾದ ಮನಸ್ಥಿತಿಯನ್ನು ಇಟ್ಟುಕೊಳ್ತಾ ಇದ್ದರೆ ಆ ಒಂದು ಕುಜನ ದೋಷಕ್ಕೆ ಒಳಗಾಗಿ ಉತ್ತಮ ಫಲವು ನಿಮ್ಮಿಂದ ದೂರವಾಗ್ತದೆ. ಆದ್ದರಿಂದಾಗಿ ಆ ಕುಜನ ಉತ್ತಮ ಫಲವನ್ನು ಪಡೆಯುವಾಗ ನಿಮ್ಮ ಎಲ್ಲ ಮಾತುಕತೆ ವ್ಯಾಜ್ಯಗಳು ಉತ್ತಮವಾದ ಯಶಸ್ಸನ್ನು ಪಡೆಯಲಿಕ್ಕೆ, ಆರ್ಥಿಕ ಸ್ಥಿತಿಯ ಮುಂದಿನ ಹಂತಕ್ಕೆ ಹೋಗುವುದಕ್ಕಾಗಿ, ನಿಮಗೆ ಅತ್ಯುತ್ತಮವಾದಂತಹ ಫಲ ಕುಜನಿಂದ ಸಿಗುವುದಕ್ಕಾಗಿ ಕುಜನ ಶಾಂತಿ ತತ್ವವನ್ನು ಆಧರಿಸಿ, ಅಂದರೆ ರಾಜರ್ಷಿಗಳನ್ನು ಒಮ್ಮೆ ನೆನೆದುಕೊಳ್ಳಿ. ಜನಕ ಮಹಾರಾಜ ಯಾಕೆ ಉದಾಹರಣೆ ಅಂದರೆ ಕುಜ ರಜೋಗುಣ ಕ್ಷತ್ರಿಯ ಕಾರಕನಾಗಿದ್ದಾನೆ, ಹಾಗೆ ಸಿಟ್ಟು ಸ್ವಾಭಾವಿಕವಾಗಿ ಬರ್ತದೆ, ರಾಜನಿಗೂ ಕೂಡ ಸಿಟ್ಟು ಬರ್ತದೆ ಅಂತ ಒಂದು ಅರ್ಥದಲ್ಲಿ ಹೇಳ್ತಾ ಇದ್ದೇನೆ. ಆದರೆ ಒಬ್ಬ ರಾಜರ್ಷಿ ಆದವನು ಸಿಟ್ಟನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನುವಂತಹ ಪರಿಕಲ್ಪನೆಯ ಸಂಸ್ಕಾರವನ್ನು ಹೊಂದಿರ್ತಾನೆ. ಹಾಗಾಗಿ ಸಿಟ್ಟಿನ ರೀತಿ ತೋರಿಸಿಕೊಳ್ಳದೆ ತನ್ನ ಕೆಲಸವನ್ನು ಸಾಧಿಸುವತ್ತ ಚಿಂತನೆಯಿಂದ ಶಾಂತಿಯುತವಾಗಿ ನೆರವೇರಿಸ್ತಾನೆ. ಕುಜನ ಪ್ರಾಬಲ್ಯತೆಯಿಂದ ನಿರಂತರವಾದ ಶೀಘ್ರಗತಿಯ ಚಿಂತನೆಯೊಂದಿಗೆ ಎಡೆಬಿಡದೆ ಅದರಲ್ಲಿ ಪರಿಶ್ರಮವನ್ನು ಕೊಡ್ತಾನೆ. ಆ ಪರಿಶ್ರಮವೇ ಸಿಟ್ಟು ಪರಿಶ್ರಮವಾಗಿ ಪರಿವರ್ತನೆ ಆಗಬೇಕು. ಆಗ ನಿಮಗೆ ಅತ್ಯಂತ ದೊಡ್ಡ ಯಶಸ್ಸು ಸಿಗುವ ಮಹಾಯೋಗ ಇದೆ. ಈ ಪರಿಶ್ರಮದ ಯೋಗಕ್ಕಾಗಿ ಆ ರೀತಿಯಾದಂತಹ ಕುಜನಿಂದ ಬರುವ ಆ ರಜೋಗುಣದಿಂದ ಉಂಟಾಗುವ ಆ ದೋಷದ ನಿವಾರಣೆಗಾಗಿ ದುರ್ಗಿಯ ಆರಾಧನೆ ಮಾಡಿ ಶಾಂತವಾದ ಗುರುವಿನ ಆರಾಧನೆಯನ್ನು ಮಾಡಬೇಕು, ಆಂಜನೇಯನ ಆರಾಧನೆಯನ್ನು ಮಾಡಬೇಕು. ಆಗ ಆ ದುರ್ಗಾಶಕ್ತಿಯ ಮೂಲಕವಾಗಿ ಆಂಜನೇಯನ ಆರಾಧನೆ, ಗುರು ಆರಾಧನೆ ಎನ್ನುವಂಥದ್ದು ಸಂಪೂರ್ಣವಾಗಿ ನಿಮ್ಮನ್ನು ಅತ್ಯಂತ ಶೀಘ್ರಗತಿಯ ಉತ್ತಮ ಫಲದೆಡೆಗೆ ಕರೆದುಕೊಂಡುವ ಮಹಾಶಕ್ತಿಯ ಆಂತರಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಹಾಗೆಯೇ ಇನ್ನು ಈ ದ್ವಿತೀಯದಲ್ಲಿ ಕುಜನು ತೃತೀಯಕ್ಕೆ ಬಂದ ನಂತರ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಜುಲೈ 17ರಂದೇ ಕೇವಲ ಆಷಾಢ ಮಾಸ ಪ್ರಾರಂಭವಾಗಿ 2ನೆಯ ದಿವಸ 17/7/26ಕ್ಕೆ ರವಿಯು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ದಕ್ಷಿಣಾಯನಕ್ಕೆ ಸಾಕ್ಷಿ ಆಗ್ತಾ ಇದ್ದಾನೆ. ಭೂಮಿಯು ಉತ್ತರ ದಿಕ್ಕಿಗೆ ವಾಲುತ್ತಿದ್ದಂತೆ ಸೂರ್ಯನು ದಕ್ಷಿಣ ದಿಕ್ಕಿನ ಕಡೆಗೆ ಗಮನ ಹರಿಸುವಂತೆ ಕಂಡುಬರುವುದರಿಂದ ಕರ್ಕಾಟಕ ರಾಶಿ ಕರ್ಕಾಟಕ ಸಂಕ್ರಮಣದಿಂದ ಕರ್ಕಾಟಕ ವೃತ್ತವನ್ನು ರವಿಯ ಪ್ರವೇಶದಿಂದಾಗಿ ದಕ್ಷಿಣಾಯನ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ದಕ್ಷಿಣಾಯನ ಪ್ರಾರಂಭವಾಗಿರುವಂಥದ್ದು
ಈ ಒಂದು ರವಿಯ ಕರ್ಕಾಟಕ ರಾಶಿಯ ಪ್ರವೇಶದಿಂದ. ಹಾಗಾಗಿ ಕರ್ಕಾಟಕ ಸಂಕ್ರಮಣ ವೃತ್ತವನ್ನು ಪ್ರವೇಶ ಮಾಡುವಂತಹ ಈ ಒಂದು ರವಿಯಿಂದ ದಕ್ಷಿಣಾಯನ ಕೂಡ ಪ್ರಾರಂಭವಾಗ್ತಾ ಇದೆ. ದಕ್ಷಿಣಾಯನ ಪುಣ್ಯಕಾಲ ನಿಮ್ಮ ಸಮಸ್ತ ಪಿತೃಗಳಿಗೆ, ನೋಡಿ ರವಿ ಪಿತೃಕಾರಕನಾಗಿ ದಕ್ಷಿಣಾಯನಕ್ಕೆ ಕಾರಕನಾಗ್ತಾನೆ. ನಿಮ್ಮ ಪಿತೃಗಳಿಗೆ ಆ ಅತ್ಯಂತ ಸಂತುಷ್ಟಿಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವನು. ಆದ್ದರಿಂದ ಈ ಒಂದು ಅಮಾವಾಸ್ಯೆಯ ತರ್ಪಣ ಇತ್ಯಾದಿಗಳು ಅತ್ಯಂತ ಶ್ರೇಷ್ಠ ಅನಿಸ್ಕೊಳ್ತದೆ. ಈ ಒಂದು ಆಷಾಢ ಮಾಸದಲ್ಲಿ ಪೌರ್ಣಿಮೆಯ ತರ್ಪಣವು ಕೂಡ ಅತ್ಯಂತ ವೈಶಿಷ್ಟ್ಯತೆಯನ್ನು ಹೊಂದಿದೆ. ವಾರ್ಷಿಕವಾಗಿ ಅತ್ಯಂತ ವಿಶಿಷ್ಟವಾದಂತಹ ಒಂದು ದಕ್ಷಿಣಾಯನ ಮತ್ತು ಉತ್ತರಾಯಣ. ನೋಡಿ, ಈ ಉತ್ತರಾಯಣ ಪ್ರಾರಂಭವಾದ ಇಲ್ಲಿ ಈ ಮಕರ ರಾಶಿಯ ನಂತರದಿಂದ. ಹಾಗಾಗಿ ಇಲ್ಲಿ ದಕ್ಷಿಣಾಯನ ಪ್ರಾರಂಭವಾಗುವುದು ಈ ಕರ್ಕಾಟಕ ರಾಶಿಯಿಂದ. ಮಕರ ಸಂಕ್ರಾಂತಿ ವೃತ್ತವನ್ನು ಪ್ರವೇಶ ಮಾಡಿದಾಗ ಉತ್ತರಾಯಣವು, ಕರ್ಕಾಟಕ ವೃತ್ತವನ್ನು ಪ್ರವೇಶ ಮಾಡಿದಂಥ ರವಿಯಿಂದ ದಕ್ಷಿಣಾಯನವು ಪ್ರಾರಂಭವಾಗುವಂಥದ್ದು. ಇಂತಹ ಒಂದು ಪ್ರಕೃತಿಯ ವಿಶಿಷ್ಟ ಜ್ಞಾನವನ್ನು ಇಟ್ಟುಕೊಂಡೇ ನಮ್ಮ ಋಷಿಮುನಿಗಳು ಇಲ್ಲಿ ವ್ಯಾಸ ಪೂರ್ಣಿಮೆಯನ್ನು ಆಚರಣೆಯನ್ನು ಹೇಳಿರುವಂಥದ್ದು. ಹಾಗಾಗಿ ಇಂತಹ ಭೌಗೋಳಿಕ ಪ್ರಾಕೃತಿಕವಾದ ವಿಶಿಷ್ಟವಾದ ಜ್ಞಾನದ ಆಧಾರದ ಮೇಲೆ ಪ್ರಕೃತಿಯ ಸಹಜ ಬಿಂದುವಾದ ಮನುಷ್ಯನು ಕೂಡ ಅತ್ಯಂತ ವಿಶಿಷ್ಟವಾದ ಜ್ಞಾನದೊಂದಿಗೆ ಜ್ಞಾನಕ್ಕೋಸ್ಕರವಾಗಿಯೇ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಮಹಾಜ್ಞಾನಿಗಳಾದ ಋಷಿಗಳಾದಂತಹ ವ್ಯಾಸ ವೇದಗಳನ್ನು ವಿಸ್ತಾರ ಮತ್ತು ವಿಭಾಗವನ್ನು ಮಾಡಿರುವಂತಹ ಆ ಒಂದು ವ್ಯಾಸ ಪೂರ್ಣಿಮೆ ಆ ದಿನ. ಆದ್ದರಿಂದಾಗಿ ಸಮಸ್ತ ಜ್ಞಾನಕ್ಕೋಸ್ಕರವಾಗಿ ಪ್ರಕೃತಿಯ ಒಂದು ರಹಸ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ, ಜೀವನ ರಹಸ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ಹೋರಾಡಿದ ಜನರಿಗೆ ತನ್ನ ಜ್ಞಾನಧಾರೆಯನ್ನು ಎರೆದಂತಹ ಆ ಮಹಾಗುರು ವ್ಯಾಸನ ಒಂದು ಪೌರ್ಣಿಮೆ ಎಲ್ಲರಿಗೂ ಕೂಡ ಶುಭವನ್ನುಂಟು ಮಾಡಲಿ. ಆ ದಿಕ್ಕಿನಲ್ಲಿ ನಮ್ಮ ಋಷಿ ಸಂತತಿಯ ತಮಗೆಲ್ಲರಿಗೂ ಕೂಡ ವ್ಯಾಸನ ಸಂಪೂರ್ಣ ಆಶೀರ್ವಾದ ಲಭ್ಯವಾಗುವಂತಾಗಲಿ. ಹಾಗಾಗಿ ಇಲ್ಲಿ ತೃತೀಯದಲ್ಲಿ ರವಿ ಮತ್ತು ಬುಧರು ಕೆಲವೇ ದಿನಗಳಲ್ಲಿ, ಆಷಾಢ ಮಾಸವಾಗಿ ಕೆಲವೇ ದಿನಗಳಲ್ಲಿ ಈ ಒಂದು ಚತುರ್ಥಕ್ಕೆ ಪ್ರವೇಶ ಮಾಡ್ತಾ ಇರುವಂಥದ್ದು. ರವಿ ಬುಧ ಅಲ್ಲಿ ಗುರುವಿನ ಯುತಿಯನ್ನು ಹೊಂದುವಂಥದ್ದು. ಇದು ಮಹಾ ದೊಡ್ಡ ಯೋಗವಾಗಿ ಪರಿಣಮಿಸ್ತಾ ಇದೆ. ಈ ಗುರುವಿನ ಒಂದು ರವಿ ಇಲ್ಲಿ ಪಂಚಮಾಧಿಪತಿಯಾಗಿ ಗುರುವಿನ ಜೊತೆಗೆ ರವಿಯ ಸಾಂಗತ್ಯ. ಹಾಗೆಯೇ ಈ ರವಿಯ ಒಂದು ಆತ್ಮಕಾರಕ ಮತ್ತು ಪಿತೃಕಾರಕನಾದಂತಹ ಆ ಒಂದು ರವಿಯ ಪ್ರಾಬಲ್ಯತೆಯಿಂದಾಗಿ ಗುರುವು ಅಸ್ತನಾಗ್ತಾನೆ. 19/7/26ರಿಂದ 9/8/26ರವರೆಗೆ ಗುರು ಮತ್ತು ರವಿ ನೇರ ರೇಖೆಯಲ್ಲಿ ಬರುವಂಥದ್ರಿಂದ ಅಸ್ತರೇಖೆ ಅಸ್ತವಾಗಿ ಹೋಗ್ತದೆ. ಹಾಗಾಗಿ ಆ ಅಸ್ತತ್ವ ಎನ್ನುವಂಥದ್ದು ಗುರುವಿನ ಪ್ರಾಬಲ್ಯತೆ ಕಡಿಮೆ ಆದಂತೆ ಭಾಸವಾದರೂ ಪಿತೃವಿನ ಅನುಗ್ರಹದ ಮೇಲೆ ಆ ಗುರು ಅನುಗ್ರಹ, ಗುರುಬಲ ಎನ್ನುವಂಥದ್ದು ಇರುವಂಥದ್ದು. ಹಾಗಾಗಿ ತಂದೆಯೇ ಗುರುವಾಗಿ ಸಂಪೂರ್ಣವಾಗಿ ಈ ಗುರುವಿನ ಬಲ ತಂದೆಗೂ ಸಿಗುವ ಮೂಲಕವಾಗಿ ತಂದೆ ಹೇಳಿದ ಮಾತಿನಿಂದಾಗಿ ಜೀವನ ಪರಿವರ್ತನೆಯಾಗುವ ಮಹಾಯೋಗ ಮೇಷರಾಶಿಯವರಿಗೆ ಮಾತೃಸ್ಥಾನದಲ್ಲಿರುವಂತಹ ಗುರು, ಆ ಮಾತೃಸ್ಥಾನದಲ್ಲಿ ತಾಯಿ ತಂದೆಯೇ ಗುರುಗಳಾಗಿರುವುದರಿಂದಾಗಿ ರವಿಯಿಂದ ಅಸ್ತಂಗತನಾಗುವಂತಹ ಗುರುವು ಕೂಡ ಅತ್ಯುತ್ತಮವಾದ ಫಲವನ್ನು ನೀಡಬೇಕು ಅಂದರೆ ನೀವು ತಂದೆಗೆ ಶರಣಾಗತಿಯನ್ನು ಹೊಂದಲೇಬೇಕು. ಅದೇ ರೀತಿಯಾಗಿ ನಿಮ್ಮ ತಂದೆ ಮತ್ತು ಕುಲದೇವರ ಆರಾಧನೆ, ತಾಯಿ ಮತ್ತು ತಂದೆಯರ ನಿತ್ಯ ನಮಸ್ಕಾರ, ಇಂತಹ ಒಂದು ಗುರು ಅಸ್ತನಾದಾಗಲೂ ಕೂಡ ಗುರು ಬಲವನ್ನು ನೀಡುವ ಮಹಾಯೋಗವನ್ನು ನೀಡುತ್ತೆ. ಹಾಗಾಗಿ ರವಿಯಿಂದ ಅಸ್ತನಾಗುವ ಗುರು ಇದ್ದು ಉಚ್ಚರಾಶಿಯಲ್ಲಿರುವ ಗುರುವಿನ ದೃಷ್ಟಿ ನೇರವಾಗಿ ಚಂದ್ರನ ಮೇಲೆ ಇರುವಂಥದ್ದು. ಇದು ಮಹಾಯೋಗ. ಹಾಗಾಗಿ ಇಂತಹ ಮಹಾಯೋಗದ ಗುರು ಅಸ್ತನಾಗುವುದು ರವಿಯಿಂದ, ಪಿತೃಕಾರಕ ರವಿಯಿಂದ ಅಸ್ತನಾಗ್ತಾನೆ. ಆದ್ದರಿಂದಾಗಿ ತಂದೆಯನ್ನು ನಮಸ್ಕರಿಸಿ ಗುರುವಿನ ಸಂಪೂರ್ಣ ಫಲವನ್ನು ಪಡೆಯುವುದಕ್ಕೆ ಯೋಗ ಇರ್ತದೆ. ಆದ್ದರಿಂದ ಇದೊಂದು ಅತ್ಯಂತ ವಿಶಿಷ್ಟವಾದ ಒಂದು ರಹಸ್ಯ. ಗುರುವು ಅಸ್ತನಾದಾಗ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ, ದಕ್ಷಿಣಾಯನದಲ್ಲಿ ನಡೆಯೋದಿಲ್ಲ. ಆದರೆ ಶುಭ ದಿನಗಳು ಬೇಡವಾ ಎಲ್ಲರಿಗೂ ಕೂಡ, ನಿತ್ಯವೂ ಕೂಡ ಸಂತೋಷ ಮತ್ತು ನೆಮ್ಮದಿಯ ಜೀವನ ಬೇಡವಾ? ಹಾಗಾಗಿ ಇದು ಯಾವ ಗುರು ಮತ್ತು ರವಿಯ ಅವಸ್ಥೆಯಲ್ಲಿ ಯಾವುದೇ ರೀತಿಯಿಂದಾಗಿಯೂ ಕೂಡ ಒಂದು ಗುರು ಅಸ್ತನಾದ ತಕ್ಷಣವೇ ದೋಷವಾಗುವುದಿಲ್ಲ. ತಂದೆಗೆ ನಮಸ್ಕರಿಸುವವರಿಗೆ ಈ ಗುರು ಅಸ್ತನಾದಾಗ ತಂದೆಯ ಮೂಲಕವೇ ಗುರುವಿನ ಆಶೀರ್ವಾದ ಲಭ್ಯವಾಗ್ತದೆ. ಆ ಗುರುವೇ ತಂದೆ, ತಂದೆಯೇ ಗುರು ಆಗ್ತಾನೆ. ಆದ್ದರಿಂದಾಗಿ ಅಂತಹ ಮಹಾಯೋಗ ನಿಮ್ಮದಾಗಲಿ. ಮೇಷರಾಶಿಯವರಿಗೆ 4ನೆಯ ಮನೆಯ ಒಂದು ವೈಶಿಷ್ಟ್ಯತೆಯನ್ನು ಒಮ್ಮೆ ಗಮನಿಸೋಣ. ವಿಶೇಷವಾಗಿ ಈ ಚತುರ್ಥ ಸ್ಥಾನ ಎನ್ನುವುದು ತಾಯಿಯ ಸ್ಥಾನ, ಮಾತೃಸ್ಥಾನ ಅಂತ ಕರೀತಾರೆ.
ಆ ಮಾತೃಸ್ಥಾನದ ಅಧಿಪತಿ ಕೇವಲ ಮೇಷರಾಶಿಯವರಿಗೆ ಮಾತ್ರ ಚತುರ್ಥದ ಅಧಿಪತಿ ಚಂದ್ರನಾಗಿ ಸಿಗ್ತಾನೆ. ಆದ್ದರಿಂದಾಗಿ ಮಾತೃಕಾರಕನಾದಂತಹ ಆ ಒಂದು ಚಂದ್ರನು ವಿಶೇಷವಾಗಿ 14/7 ಜುಲೈ 14ರಂದು ಅಮಾವಾಸ್ಯೆ ಘಟಿಸಿದ ನಂತರ ಆಷಾಢ ಮಾಸದ ಪ್ರಥಮ ಬಿದಿಗೆಗೆ ಪುಷ್ಯ ನಕ್ಷತ್ರ 2ನೇ ಪಾದದಲ್ಲಿ ವಿರಾಜಮಾನನಾಗ್ತಾನೆ. ಹಾಗೆಯೇ ಆ ಪುಷ್ಯ ನಕ್ಷತ್ರ 2ನೇ ಪಾದದಲ್ಲಿ ಗುರುವು ಕೂಡ ಇದ್ದು, ಜ್ಞಾನಕಾರಕನಾದ ಗುರುವು ಕೂಡ ಮಾತೃಕಾರಕನ ಜೊತೆಗೆ ಸೇರಿಕೊಂಡಿರುವಂಥದ್ದು. ತಾಯಿಯೇ ಗುರುವಾಗಿ ತಾಯಿ ಕೊಟ್ಟ ಜ್ಞಾನವೇ ನಮ್ಮ ಜೀವನದ ಜ್ಞಾನವಾಗಿ ಪರಿವರ್ತನೆ ಆಗ್ತದೆ. ಅಂತಹ ಒಂದು ವಿಶಿಷ್ಟವಾದಂತಹ ಜ್ಞಾನಕಾರಕನ ಜೊತೆಗೆ ಚಂದ್ರಗುರುವಿನ ಯುತಿಯೊಂದಿಗೆ ಗಜಕೇಸರಿ ಯೋಗ ಪ್ರಾರಂಭವಾಗುವುದರ ಜೊತೆಗೆ ಆಷಾಢ ಮಾಸ ಪ್ರಾರಂಭವಾಗುತ್ತೆ. 4ನೇ ಮನೆಯಲ್ಲಿ ಯಾವ ಸುಖ ಸ್ಥಾನ ಇದೆ ಆ ಸುಖ ಸ್ಥಾನದಲ್ಲಿ. ಹಾಗಾಗಿ ಮೇಷರಾಶಿಯವರಿಗೆ ಅತ್ಯಂತ ಮಹಾಯೋಗ. ಇದು ಸಾಮಾನ್ಯ ಯೋಗ ಅಲ್ಲ, ಸರಿಯಾಗಿ ಗಮನಿಸ್ತಾ ಹೋಗಿ. ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ ಎನ್ನುವ ಉಪನಿಷತ್ ವಾಕ್ಯ ನೆನಪಾಗ್ತಾ ಇದೆ. ತಾಯಿ ಮೊದಲು, ಅನಂತರ ತಂದೆ. ಇಲ್ಲಿ ನೋಡಿ, 15ನೇ ತಾರೀಕು ಚಂದ್ರ ಇಲ್ಲಿ ಅಮಾವಾಸ್ಯೆಗೆ ಕಾರಣನಾಗಿ, ಪಾಡ್ಯಕ್ಕೆ ಕಾರಣನಾಗಿ 12ನೇ ತಾರೀಕು ಆಗಸ್ಟನ್ನು ಅಮಾವಾಸ್ಯೆಗೆ ಕಾರಕನಾಗಿ 2ನೇ ಬಾರಿ ಬಂದಾಗ ಆಗತ್ತೆ. ಆ ಒಂದು ತಾಯಿಯ ಗ್ರಹವಾದ ಚಂದ್ರ ಮೊದಲು ಪ್ರವೇಶ ಮಾಡಿ, ತಂದೆಯ ಗ್ರಹ ರವಿ ಗ್ರಹ ಆಮೇಲೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಭೌಗೋಳಿಕವಾಗಿ ನಾವು ನೋಡಿದಾಗಲೂ ಕೂಡ ನಮಗೆ ಭೂಮಿಯಿಂದ ಮೊದಲು ಚಂದ್ರ, ಆನಂತರದಲ್ಲಿ ಸೂರ್ಯ. ಇದೇ ಈ ಒಂದು ವಿಶಿಷ್ಟವಾದ ಜ್ಞಾನ, ವಿಜ್ಞಾನ ಅಂತ ಕರೆದಿರುವುದು. ಭೌಗೋಳ ವಿಜ್ಞಾನ, ಭೌಗೋಳಿಕತೆ ಇತ್ಯಾದಿಗಳನ್ನು ಹೇಳಿರುವುದು ಪ್ರಾಕೃತಿಕವಾಗಿ ಕಂಡುಬರುವ ಸತ್ಯ. ಮನಃಕಾರಕ ಚಂದ್ರ, ಮಾತೃಕಾರಕ ಚಂದ್ರ ಅನ್ನುವಂಥದ್ದಾಗಿ ಮನಸ್ಸು ಮೊದಲು, ಆಮೇಲೆ ಆರೋಗ್ಯ. ರವಿ ಪಿತೃಕಾರಕ ಮತ್ತು ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಆರೋಗ್ಯವನ್ನು, ಆ ಸೂರ್ಯ ಹುಟ್ಟಿದರೆ ಎಲ್ಲರಿಗೂ ಕೂಡ ಆರೋಗ್ಯ. ಆದ್ದರಿಂದಾಗಿ ಮೊದಲು ತಾಯಿಗೆ ನಮಸ್ಕರಿಸಿ ಮನಸ್ಸು ಚೆನ್ನಾಗಿದ್ದರೆ, ಎಲ್ಲ ಆಹಾರವನ್ನು ತಿಂದು ಮನಸ್ಸು ಸರಿ ಇಲ್ಲದಿದ್ದರೂ ಕೂಡ ಆರೋಗ್ಯ ಚೆನ್ನಾಗಿರೋದಿಲ್ಲ. ಆದ್ದರಿಂದ ಮನಸ್ಸು ಮೊದಲು ಸರಿ ಇರಬೇಕು ಅಂದರೆ ತಾಯಿಯ ಆಶೀರ್ವಾದ ಮೊದಲು ಬರಬೇಕು. ಅದೇ ಚಂದ್ರ ಪ್ರಭಾವ. ಹಾಗಾಗಿ ಮನೋಬಲದ ನಂತರವೇ ದೈವಬಲ ಕೆಲಸ ಮಾಡುವಂಥದ್ದು. ಕೇವಲ ದೈವಬಲ ಇದ್ದು ನನಗೆ ಮನೋಬಲ ಇಲ್ಲ ಅಂದರೆ ಯಾವ ಕೆಲಸವೂ ಆಗೋದೇ ಇಲ್ಲ. ಹಾಗಾಗಿ ಆ ಮನೋಬಲ ಮತ್ತು ದೈವಬಲ ಎಲ್ಲವೂ ಕೂಡ ಸೇರಿರುವ ಮಹಾಯೋಗ ಈ ಒಂದು ಕರ್ಕಾಟಕ ರಾಶಿಯಲ್ಲಿ, ಅದು ಚತುರ್ಥ ಮಾತೃಸ್ಥಾನ ಸುಖಸ್ಥಾನದಲ್ಲಿ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡಂತಹ ಮೇಷರಾಶಿಯವರಿಗೆ, ಅದೇ ರೀತಿಯಾಗಿ ಆ ಸುಖಸ್ಥಾನದ ಸಂಪೂರ್ಣ ಫಲವನ್ನು ಅನುಭವಿಸುವ ಮಹಾಯೋಗ ಕೂಡ ಈ ಒಂದು ಆಷಾಢ ಮಾಸ ನಿಮಗೆ ಅತ್ಯದ್ಭುತವಾಗಿ ನೀಡ್ತಾ ಇದೆ. ಅನೇಕ ಜನ್ಮಗಳ ಸಾಫಲ್ಯತೆ, ಕೇವಲ ಈ ಜನ್ಮದ ಉದ್ಧಾರಕ್ಕೊಂದೇ ಅಲ್ಲ, ಅನೇಕ ಜನ್ಮಗಳ ಸಾಫಲ್ಯತೆ ಸಿಗುವ ಮಹಾಯೋಗ ಇಲ್ಲಿ ಲಭ್ಯವಾಗ್ತಾ ಇರುವುದು ಹೇಗೆ ಗೋಚರವಾಗ್ತಾ ಇದೆ ಅಂತಂದರೆ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಬುದ್ಧಿಕಾರಕನಾದ ಬುಧ ಚತುರ್ಥದಲ್ಲಿ, ರವಿಯು ಆತ್ಮಕಾರಕನಾಗಿ ಅಮಾವಾಸ್ಯೆಗೆ ಕಾರಕನಾಗಿ, ಆ ಅಮಾವಾಸ್ಯೆ ಚಂದ್ರ ಮನಃಕಾರಕನು ಆತ್ಮಕಾರಕನಲ್ಲಿ ವಿಲೀನವಾಗುವ ವಿಶಿಷ್ಟವಾದ ದಿನ. ಹಾಗಾಗಿ ಮನಸ್ಸು ಆತ್ಮನಲ್ಲಿ ವಿಲೀನವಾಗುವ ಅಧ್ಯಾತ್ಮ ಯೋಗದ ಮಹಾಪ್ರಪಂಚ. ಆ ಒಂದು ಅನೇಕ ಜನ್ಮಗಳ ಸಾಫಲ್ಯತೆ ಏಕೆ ಸಿಗತ್ತೆ ಅಂತ ಹೇಳಿದೆ ಅಂದರೆ, ಜ್ಞಾನಕಾರಕನಾದ ಗುರು, ನಿಶ್ಚಯಕಾರಕನಾದಂತಹ ಬುಧ ಹಾಗೂ ಮನಃಕಾರಕನಾದ ಚಂದ್ರ ರವಿಯ ಜೊತೆ ಸಮಾಗಮ ಹೊಂದುವ ಮಹಾಯೋಗ ಗುರುವಿನ ಉಚ್ಚಸ್ಥಾನದಲ್ಲಿ. ಅನೇಕ ಜನ್ಮಗಳ ನಿಮ್ಮ ಅಧ್ಯಾತ್ಮ ಜ್ಞಾನ ಅಥವಾ ಮಹಾಜ್ಞಾನ ಅಥವಾ ಯಾವ್ಯಾವ ಸಿದ್ಧಿಗಳಿದೆ ಅವೆಲ್ಲವೂ ಕೂಡ ಇಲ್ಲಿ ಒಂದೇ ಬಾರಿ ಮನಸ್ಸು, ಬುದ್ಧಿ ಮತ್ತು ಆತ್ಮಕಾರಕನ ಜೊತೆ ಉಚ್ಚಸ್ಥಾನದಲ್ಲಿರುವ ನಿಮ್ಮ ಜ್ಞಾನದ ಒಂದು ಸ್ಥಿತಿಗತಿಗಳೊಂದಿಗೆ ಸೇರಿಕೊಳ್ಳುವ ಮಹಾಯೋಗ. ಇಂತಹ ಒಂದು ವಿಶ್ಲೇಷಣೆ ನಿಮಗೆ ಬೇರೆಯವರು ನೀಡಲಿಕ್ಕಿಲ್ಲ. ಇದನ್ನು ಸರಿಯಾಗಿ ಗಮನಿಸಿದರೆ ಮೇಷರಾಶಿಯವರು ನಿಮ್ಮ ಸಂಪೂರ್ಣ ಅನೇಕ ಜನ್ಮಗಳ ಸುಖವನ್ನು ಪಡೆಯುವಂತಹ ಮಹಾಯೋಗ, ಆಧ್ಯಾತ್ಮಿಕ ಮತ್ತು ಭೌತಿಕವಾದಂಥ ಅಲೌಕಿಕ ಮತ್ತು ಲೌಕಿಕ ಎರಡರಲ್ಲೂ ಕೂಡ ಇಹ ಪರಗಳೆಲ್ಲರಲ್ಲೂ ಕೂಡ ಯಶಸ್ಸನ್ನು ಗಳಿಸುವ ಮಹಾಯೋಗ ಇಲ್ಲಿ ಕಂಡುಬರುತ್ತೆ. ಹಾಗಿದ್ದರೆ ನಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಇಷ್ಟು ದೊಡ್ಡ ಯೋಗ ಬಂದಿದೆ? ಉದಾಹರಣೆಗೆ ನಮಗೇನು ಪ್ರಮೋಷನ್ ಸಿಕ್ತು ಅಂದ ತಕ್ಷಣ ಎಷ್ಟೊಂದು ಖುಷಿ ಆಗುತ್ತೆ, ಎಷ್ಟೊಂದು ಯೋಗ ಬಂತಂತ ನಮಗೆ ಭಾಸ ಆಗುತ್ತೆ, ಗೊತ್ತಾಗುತ್ತೆ. ಆದರೆ ಅನೇಕ ಜನ್ಮಗಳ ಮಹಾಫಲ ಬಂದಿದ್ದು ಯಾಕೆ ನಮಗೆ ಭಾಸವಾಗ್ತಾ ಇಲ್ಲ? ಇದೊಂದು ಮಹಾಪ್ರಶ್ನೆಯಾಗಿ ಕಾಡಬಹುದು. ಕೆಲವರಿಗೆ ಮಾತ್ರ ಇದು ಭಾಸವಾಗ್ತದೆ. ಕಾರಣ, ಕೇತು ಈ ಮುಖವಾಗಿ ಸಂಚರಿಸಿ, ಕೇತುವಿನ ಪ್ರಭಾವವೇ ಈ ಒಂದು ಕರ್ಕಾಟಕ ರಾಶಿಗೆ ಅತ್ಯಂತ ಪ್ರಬಲವಾಗಿರುವುದರಿಂದಾಗಿ, ಕೇತು ಎನ್ನುವಂತಹ ಛಾಯೆಯ ಮಾಯ ಆವರಿಸಿದಾಗ ಯಾವ ಯೋಗವೂ ಗೋಚರಿಸುವುದೇ ಇಲ್ಲ. ಅದಕ್ಕಾಗಿಯೇ ಮೂಲಾಧಾರ ಚಕ್ರದ ಅಧಿಪತಿಯಾದಂತಹ ಮಹಾಗಣಪತಿಯ ಧ್ಯಾನ ಮಾಡ್ತಕ್ಕಂಥದ್ದು. ಚಂದ್ರ ಮನಃಕಾರಕನಾಗಿರುವುದರಿಂದ ಅದರಲ್ಲೂ ಮಾನಸ ಪೂಜೆಯನ್ನು ಮಾಡ್ತಕ್ಕಂಥದ್ದು.
ಹಾಗೆಯೇ ರಾಹುವಿನ ದೃಷ್ಟಿ ಇಲ್ಲಿ ಕಂಡುಬರುವಂಥದ್ದು ಮತ್ತು ಈ ಒಂದು ರಾಹುವಿನ ಒಂದು ದೃಷ್ಟಿ ಕೇತುವಿನ ಮೇಲೆ ಇದ್ದು ರಾಹು ಪ್ರಭಾವಿತವಾದಂತಹ ಚಂದ್ರನು ಪೌರ್ಣಿಮೆಯಲ್ಲಿ ಗೋಚರವಾಗುವಂಥದ್ದು, ಚತುರ್ಥಾಧಿಪತಿಯ ಮೇಲೆ ಈ ರಾಹುವಿನ ಪ್ರಭಾವ ಅತಿ ಹೆಚ್ಚು ಬೀಳುವುದರಿಂದ, ಪೌರ್ಣಿಮೆಯಂದು ಅತಿ ಹೆಚ್ಚು ಈ ರಾಹುವಿನ ಪ್ರಭಾವ ಬೀಳುವುದರಿಂದ ಗುರು ಮತ್ತು ಈ ಪೌರ್ಣಿಮೆಯ ದಿವಸ ಮತ್ತು ಗುರು ಮತ್ತು ಅಮಾವಾಸ್ಯೆಯ ದಿವಸ ಇರುವಂತಹ ನಿಮ್ಮ ಮಹಾಜ್ಞಾನ ಯೋಗ ರಾಹು ಮತ್ತು ಕೇತುಗಳಿಂದ ಆವೃತವಾಗುವಂತಹ ಒಂದು ಸ್ಥಿತಿಗಳಿವೆ. ಆದ್ದರಿಂದ ಪೌರ್ಣಿಮೆಯ ದಿವಸ ಸಂಪೂರ್ಣವಾಗಿ ಲೌಕಿಕವಾದ ಮಹಾಜ್ಞಾನ ಮತ್ತು ಅಮಾವಾಸ್ಯೆಯ ದಿನ ಅಧ್ಯಾತ್ಮವಾದಂತಹ ಅಲೌಕಿಕವಾದ ಜ್ಞಾನ ಸಿದ್ಧಿಗಳ ಯೋಗಗಳು ಕೇತುವಿನಿಂದ ಮತ್ತು ರಾಹುವಿನಿಂದ ಛಾಯೆಯಿಂದ ಆವೃತವಾಗಿ ಯಾವ ಭಾಸವೂ ಆಗದೆ ಮಹಾಯೋಗದಿಂದ ವಂಚಿತರಾಗಿ ಮುಂದೆ ಹೋಗ್ತಾ ಇರ್ತೇವೆ. ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಅಂತ ನೋಡಿದಾಗ, ಬಹಳ ಸೂಕ್ಷ್ಮವಾಗಿ ನೋಡಿದಾಗ, ಈ ಕುಜನ ಒಂದು ಗ್ರಹ ರಾಶಿಪತಿ ಆಗಿದ್ದರಿಂದ ಕುಲದೇವತಾ ಆರಾಧನೆ ಅತಿ ಮುಖ್ಯ ಮತ್ತು ದುರ್ಗಾದೇವಿಯ ಆರಾಧನೆ ಅತಿ ಮುಖ್ಯ ಎಂಬುದಾಗಿ ಕಂಡುಬರುತ್ತೆ. ಅನೇಕರು ಹೇಳ್ತಾರೆ, ಅದು ಎಷ್ಟು ಸ್ವಾಮಿ, ಅದು ಎಷ್ಟು ದೇವ್ರ ಪೂಜೆ ಹೇಳ್ತಾರೆ, ಒಂದು ದೇವರು ಸಾಕಾಗೋದಿಲ್ವಾ ಅಂತ. ಖಂಡಿತವಾಗಿಯೂ ಸಾಕಾಗ್ತದೆ. ಒಂದೇ ಆತ್ಮ ಇರುವಂಥದ್ದು, ಆ ಆತ್ಮನ ಪ್ರತಿರೂಪವಾದಂತಹ ಅನೇಕ ಯಾವುದೇ ಒಂದು ಪೂಜೆಯನ್ನು ಮಾಡಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಾಗ ನಮ್ಮ ಆತ್ಮದಲ್ಲಿರುವಂತಹ ಮಮ ಪ್ರಾಣಾಹ, ಇಲ್ಲಿ ಮಮ ಜೀವ ಯಹ ಸ್ಥಿತ ಎಂಬುದಾಗಿ ನಾವು ಪ್ರತಿಷ್ಠೆಯನ್ನು ಮಾಡ್ತೇವೆ. ಇದರ ಅರ್ಥ ಸನಾತನ ಧರ್ಮ ಅತ್ಯಂತ ವಿಶಾಲವಾಗಿದ್ದು, ಸಾಮಾನ್ಯವಾಗಿ ಯಾವುದೋ ಒಬ್ಬ ರೋಗಿ ಕಾಲು ಮುರಿದಾಗಲೂ ಜ್ವರದ ಮಾತ್ರೆ ಕೊಡುವ ಡಾಕ್ಟ್ರ್ ಹತ್ರ, ಕೈ ಮುರಿದಾಗಲೂ ಅಲ್ಲಿ, ಕಿವಿ ತೊಂದರೆ ಆದಾಗಲೂ, ಮೂಗಿನ ತೊಂದರೆ ಆದಾಗಲೂ, ಎಲ್ಲ ಸಮಯದಲ್ಲೂ ಆ ಜ್ವರಕ್ಕೆ ಮಾತ್ರೆ ಕೊಡುವ ಡಾಕ್ಟ್ರ್ ಹತ್ರ ಹೋಗ್ತಾಯಿದ್ರೆ ಏನಾಗ್ತದೆ? ಆ ರೀತಿಯಾಗಿ ಅನೇಕ ವಿಧವಾಗಿ ಆರಾಧನೆಗಳು ನಮ್ಮಲ್ಲಿ ಬಂದಿವೆ. ನಮಗೆ ಸೂಕ್ತವಾದ ದೋಷಗಳಿಗೆ ಸೂಕ್ತ ಪರಿಹಾರಕ್ಕಾಗಿ ಅನೇಕ ದೇವತಾ ಅವಲಂಬನೆ ಅಗತ್ಯವಿದೆ. ಆ ತತ್ವಗಳ ಆರಾಧನೆಯ ಅವಲಂಬನೆಯಿಂದ ಮಾತ್ರ ಸಂಪೂರ್ಣವಾದ ಪರಿಪೂರ್ಣತೆಯನ್ನು ಯಾವುದೇ ರೀತಿಯಿಂದ ನಾವು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಅದರಿಂದಾಗಿ ವಿಶಿಷ್ಟವಾಗಿ ಅಮಾವಾಸ್ಯೆಯ ದಿನ ನೀವು ಮಾಡುವಂತಹ ಅಧ್ಯಾತ್ಮ ಸಾಧನೆಗೆ ಕೂಡ ಈ ಒಂದು ಕೇತುವು ತನ್ನ ಛಾಯೆಯನ್ನು ಬೀರುವುದರಿಂದ ಆ ಮಹಾಗಣಪತಿ ನಾಗಶಕ್ತಿ ವಿನಾಯಕನ ಆರಾಧನೆ. ಯಾಕೆ ಅಂದರೆ ನಾಗದೋಷಕ್ಕಾಗಿ ರಾಹುವಿನ ದೋಷ ಮತ್ತು ಆ ವಿಘ್ನಗಳ ನಿವಾರಣೆಗೆ ಕೇತುವಿನ ದೋಷ ನಿವಾರಣೆಗೆ ಎರಡನ್ನೂ ದೋಷವನ್ನು ಏಕಕಾಲಕ್ಕೆ ನಿವಾರಣೆ ಮಾಡುವ ಸಮಸ್ತ ಗ್ರಹ ದೇವತಾದಿಗಳ ಆರಾಧನೆಯ ಸಂಪೂರ್ಣ ಫಲ, ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲವನ್ನು ನೀಡಬಲ್ಲ ಶಕ್ತಿಯುಳ್ಳಂತಹ ನಾಗಶಕ್ತಿ ವಿನಾಯಕನ ಅದರಲ್ಲೂ ಮಾನಸ ಪೂಜೆ ಮತ್ತು ಜಪಗಳು ನಿತ್ಯವೂ ಮಾಡಿದಂಥವರು ಆ ವಿಷಯವಾಗಿ ಅಮಾವಾಸ್ಯೆಯ ದಿನ ಸಂಜೆ ಈ ಒಂದು ಆಷಾಢ ಮಾಸ 12/8/26ರಂದು ಆ ಬುಧವಾರ ನೀವು ಬುದ್ಧಿಪೂರ್ವಕವಾಗಿ ನಿಶ್ಚಯಿಸಿ ಅಮಾವಾಸ್ಯೆಯ ಸಮಯದಲ್ಲಿ ನೀವು ಖಂಡಿತವಾಗಿಯೂ ಅಧ್ಯಾತ್ಮ ಚಿಂತನೆಗೆ ಇಳಿದರೆ, ಗುರುಪದಿಷ್ಠವಾದಂತಹ ಮಂತ್ರಾದಿಗಳ ಒಂದು ಅನುವರ್ತನೆಗಳು ನಡೆದರೆ, ಆ ಜಪ ತಪಾದಿಗಳು ತರ್ಪಣಾದಿಗಳು ನಡೆದರೆ, ಇದೊಂದು ಮಹಾಯೋಗ ನಿಮ್ಮ ಅನೇಕ ಜನ್ಮಗಳ ಸಾಫಲ್ಯತೆ, ಅನೇಕ ಜನ್ಮಗಳ ಅನುಷ್ಠಾನ ಫಲವನ್ನು ನೀಡಬಲ್ಲ ಮಹಾಯೋಗ ಅಮಾವಾಸ್ಯೆಯಿಂದ ಘಟಿಸ್ತದೆ. ಗೊತ್ತಿಲ್ಲದೆ ನಿಮಗೊಂದಿಷ್ಟು ಒಳಗಡೆಯ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುವ ಮಹಾಯೋಗ ಷಟ್ಚಕ್ರಗಳ ಧ್ಯಾನಾದಿಗಳ ಮೂಲಕ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ, ಸರಸ್ವತಿ ಧ್ಯಾನ ಜ್ಞಾನಕಾರಕ ಗುರು ಉಚ್ಚನಾಗಿರುವುದರಿಂದ ಇದು ಮಹಾಫಲವನ್ನು ನೀಡುತ್ತೆ. ಹಾಗಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ಧ್ಯಾನಾದಿಗಳನ್ನು ಮಾಡುವುದರಿಂದ ಕ್ರಿಯಾಯೋಗ ಇರ್ಬೋದು, ಪತಂಜಲಿಯ ಯೋಗ ಇರ್ಬೋದು, ಯಾವುದನ್ನಾದರೂ ಮಾಡಿ ಸರಸ್ವತಿಯ ಗಣಪತಿ ಮತ್ತು ಸರಸ್ವತಿ ವಿದ್ಯಾಕಾರಕರಾಗಿರುವಂಥವರ ಯಾವ ಕೇತು ದೋಷ ನಿವಾರಣೆ ಮತ್ತು ಗುರುವಿನ ಪ್ರಾಚುರ್ಯತೆ, ಅದೇ ಗಣಪತಿ ಮತ್ತು ಸರಸ್ವತಿ ಆ ಒಂದು ವಿಶಿಷ್ಟವಾದಂತಹ ಆ ವಿಘ್ನಗಳ ನಿವಾರಣೆಯೊಂದಿಗೆ ವಿದ್ಯಾಧಿಪತಿಯಾದಂತಹ ಗಣಪತಿಯ ನಾಗಶಕ್ತಿ ವಿನಾಯಕನ ಆರಾಧನೆಯ ಜೊತೆಗೆ ಸರಸ್ವತಿಯ ಧ್ಯಾನ, ಅಥವಾ ನೀವು ಸರಸ್ವತಿಯ ಧ್ಯಾನ ಮಾಡಿ, ಅದಕ್ಕೆ ಕ್ರಮ ಇದೆ, ಸರಳ ಸಾಧನ ಸಿದ್ಧಿ ಸರಸ್ವತಿ ಎಂಬುದಾಗಿ. ಆದರೆ ಸಾಮಾನ್ಯವಾಗಿ ಆದರೂ ಸರಸ್ವತಿಯ ಧ್ಯಾನ ಮಾಡದೆ ಜ್ಞಾನಕಾರಕನ ಗುರುವಿನ ಜಾಗೃತಿ ಆಗುವುದಿಲ್ಲ. ಆದ್ದರಿಂದಾಗಿ ಆ ಗುರುವಿನ ಜಾಗೃತಿಯ ನಂತರವೇ ನೀವು ಮಾಡುವ ಯಾವುದೇ ಕ್ರಿಯಾಯೋಗಗಳು ಕೂಡ, ಅಥವಾ ಯಾವುದೇ ರೀತಿಯಾದಂತಹ ಯಾವುದೇ ಗುರುವಿನಿಂದ ನೀವು ಉಪದಿಷ್ಟರಾದ ಯಾವುದೇ ರೀತಿಯಾದ ಯೋಗಾದಿಗಳು ಇರಬಹುದು, ಧ್ಯಾನಾದಿಗಳಿರ್ಬೋದು, ಸಂಪೂರ್ಣ ಅತಿ ಸುಲಭ ಫಲವನ್ನು ನೀಡಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಮಹಾಯೋಗ ಮೇಷರಾಶಿಯವರಿಗೆ ಸೃಷ್ಟಿಯಾಗಿದೆ. ಪಂಚಮ ಕೇತು ಮತ್ತು ಶುಕ್ರನು ಷಷ್ಠಕ್ಕೆ ತನ್ನ ನೀಚತ್ವಕ್ಕೆ ಹೋಗ್ತಾ ಇದ್ದಾನೆ. ಇದರಲ್ಲಿ ಎಚ್ಚರಿಕೆ ಬೇಕಾಗಿದೆ ಮೇಷರಾಶಿಯವರಿಗೆ. ಈ ಪಂಚಮದಲ್ಲಿರುವ ಕೇತು ನಿಮ್ಮ ಜ್ಞಾನವನ್ನು ಸಂಪೂರ್ಣವಾಗಿ ಆವೃತವಾಗಿ ಕೆಲವೊಮ್ಮೆ
ಮಕ್ಕಳಾದವರಿಗೆ ಮಕ್ಕಳಿಂದ ಅನೇಕ ವಿಧವಾದ ವಿಘ್ನಗಳು ಉಂಟಾಗುವಂಥದ್ದು, ಅವರೇ ಕಿರಿಕಿರಿ ಅನಿಸುವಂಥದ್ದು ಇತ್ಯಾದಿಗಳು. ಅದಕ್ಕೆಲ್ಲ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಕ್ಕಳಿಗೂ ಕೂಡ ಕೊಡುವುದರಿಂದ ನಿಮಗೆ ಆ ಒಂದು ಮಗುವಿನಲ್ಲಿರುವ ಹಿನ್ನಡೆ ಕೂಡ ಸರಿಯಾಗ್ತದೆ. ಅದೇ ರೀತಿಯಾಗಿ ನಿಮ್ಮ ಜ್ಞಾನವು ಸಂಪೂರ್ಣವಾಗಿ, ನಿಮ್ಮ ಜ್ಞಾನದ ಅರಿವೇ ನಿಮಗೆ, ಎಷ್ಟೋ ಜನ ತಮ್ಮ ಒಂದು ಕೌಶಲ್ಯ ಏನು ಅಂತ ತಿಳಿದೇ ಇರೋದಿಲ್ಲ, ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆಲ್ಲ ಕಾರಣ ಈ ಪಂಚಮ ಕೇತು ಇತ್ಯಾದಿಗಳು, ಪುತ್ರತ್ವ ದೋಷ ಇತ್ಯಾದಿಗಳೆಲ್ಲವೂ ಕೂಡ ಉಂಟಾಗುತ್ತೆ. ಅದರ ನಿವಾರಣೆಗೆ ನಾಗಶಕ್ತಿ ವಿನಾಯಕನ ಆರಾಧನೆ ಜೊತೆಗೆ ದುರ್ಗಿಯ ಆರಾಧನೆ ತುಂಬ ಮುಖ್ಯ ಈ ಸಮಯದಲ್ಲಿ. ಅದರಿಂದ ಈ ಕೇತು ನೋಡಿ, ನಾವು ಪ್ರತಿಯೊಂದು ಭೌಗೋಳಿಕವಾದ ಚಿಂತನೆಯೊಂದಿಗೆ ನಮ್ಮ ಸನಾತನ ಧರ್ಮ ಆರಾಧನೆ ಇತ್ಯಾದಿಗಳನ್ನು ಹೇಳುತ್ತೆ. ಅದರಲ್ಲಿ ವಿಶಿಷ್ಟವಾಗಿ ಯಾವುದೇ ಒಂದು ವ್ರತ ಹೇಳುವಾಗಲೂ ಕೂಡ ಅದೇ ರೀತಿಯಾಗಿ ಹೇಳುತ್ತೆ. ಪೌರ್ಣಿಮೆಯೆಂದು ವಿಶೇಷವಾಗಿ ಸತ್ಯನಾರಾಯಣ ವ್ರತ ಕಥೆಯನ್ನು ವಿಶಿಷ್ಟವಾಗಿ ಹೇಳುವಂಥದ್ದು. ಅದೇ ರೀತಿಯಾಗಿ ಈ ಪೌರ್ಣಿಮೆಯ ಒಂದು ವೈಶಿಷ್ಟ್ಯತೆಯನ್ನು ನಾವು ಗಮನಿಸಿದಾಗ, ಈ ಬಾರಿಯೂ ಕೂಡ ಒಂದು ಆಷಾಢ ಮಾಸದ ಪೌರ್ಣಿಮೆಯು ಉತ್ತರಾಷಾಢ ನಕ್ಷತ್ರದಲ್ಲಿ ಆಗ್ತಾ ಇರುವುದರಿಂದಾಗಿ ಈ ಒಂದು ಗುರು ಪೂರ್ಣಿಮೆ, ಗುರುವಿನ ಉಚ್ಚತ್ವ ಸ್ಥಾನದಲ್ಲಿರುವಂತಹ ಗುರುವು ಆ ಚಂದ್ರನ ಮನೆಯಲ್ಲಿಯೇ ಉಚ್ಚಸ್ಥಾನವನ್ನು ಹೊಂದಿದ್ದು, ಗುರುವು ಆ ನೇರವಾಗಿ ಆ ಚಂದ್ರನನ್ನು ನೋಡುವ ಪೂರ್ಣಿಮೆ. ಹಾಗಾಗಿ ಮನಃಕಾರಕ ಮತ್ತು ಜ್ಞಾನಕಾರಕರ ಅತ್ಯಂತ ವಿಶೇಷವಾದಂತಹ ಪರಸ್ಪರ ದೃಷ್ಟಿ ಇದೆಯಲ್ಲ, ಆ ಮನಃಕಾರಕನಾದಂತಹ ಮಾತೃಕಾರಕನಾದಂಥ ಚಂದ್ರನ ಪೂರ್ಣತ್ವದಲ್ಲಿ ಆ ಸಂಪೂರ್ಣ ಉಚ್ಚ ಸ್ತರದಲ್ಲಿರುವ ಅನೇಕ ಜನ್ಮದ ಜ್ಞಾನದ ದೃಷ್ಟಿ ಇದೆಯಲ್ಲ, ಅಂತಹ ಒಂದು ಸನ್ನಿವೇಶವನ್ನು ಗುರುಪೂರ್ಣಿಮೆ ಅಂತ ಕರೆದಿದ್ದಾರೆ. ಹಾಗಾಗಿ ಭೌಗೋಳಿಕವಾದ ಸತ್ಯದ ಜೊತೆಗೆ ನಮ್ಮ ನಿರಂತರತೆ ಜೀವನ ನಡೀತಾ ಇರುವಂಥದ್ದು, ಅದು ಖಂಡಿತ ಸತ್ಯ. ರಾತ್ರಿ ನಾವು ಮಲಗುವುದನ್ನು ಬಿಟ್ಟಾಗಲೇ ಅನಾರೋಗ್ಯ ಆಗುವಂಥದ್ದು. ಹಾಗಾಗಿ ರಾತ್ರಿ ಪ್ರಾಕೃತಿಕವಾಗಿ ನಾವು ಮಲಗ್ತೇವೆ, ಬೆಳಗ್ಗೆ ಇದಕ್ಕೆ ಕ್ರಿಯಾಶೀಲರಾಗ್ತೇವೆ. ಹಾಗಾಗಿ ಭೌಗೋಳಿಕದ ಜೊತೆಗೆ ನಾವು ನಮ್ಮ ನಿತ್ಯದ ಜೀವನವನ್ನು ಪ್ರತಿಕ್ಷಣವನ್ನು ಹೊಂದುತ್ತೇವೆ. ಆದ್ದರಿಂದಾಗಿ ಆ ಒಂದು ಭೌಗೋಳಿಕತೆಯೇ ನಮ್ಮ ಜೀವನದ ಮಹಾಪರ್ವಗಳಿಗೆ ಕಾರಣವಾಗ್ತದೆ. ಆ ಸಂದರ್ಭಗಳು ನಮ್ಮ ದೇಹವೂ ಕೂಡ ಅದಕ್ಕೆ ಸ್ಪಂದಿಸ್ತದೆ, ಯೋಗವೂ ಕೂಡ ಸ್ಪಂದಿಸ್ತದೆ. ಅದರಿಂದಾಗಿ ರೋಗವೂ ಕೂಡ ನೋಡಿ, ಪ್ರಾಕೃತಿಕವಾಗಿ ಬದಲಾವಣೆ ಆದ ತಕ್ಷಣ ದೇಹದ ರೋಗದಲ್ಲಿಯೂ ಕೂಡ ಬದಲಾವಣೆ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಕೇತು ಶುಕ್ರ ಯುತಿಯಲ್ಲಿ ಬಂದು ಶುಕ್ರ ನೀಚತ್ವವನ್ನು ಬರ್ತಾ ಇದ್ದಾನೆ. ಹಾಗಾಗಿ ಶುಕ್ರ ತನ್ನ ನೀಚ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಸಪ್ತಮಾಧಿಪತಿ ಮತ್ತು ದ್ವಿತೀಯಾಧಿಪತಿ ಅಂತ ಶುಕ್ರನ ನೀಚತ್ವದಿಂದ ಹೆಂಡತಿಗೆ ಅನಾರೋಗ್ಯಕ್ಕೆ ದುಡ್ಡನ್ನು ಖರ್ಚು ಮಾಡುವಂತಹ ಯೋಗ, ಅಥವಾ ಸಂಗಾತಿಗೆ ದುಡ್ಡನ್ನು ಖರ್ಚು ಮಾಡುವಂಥ ಯೋಗಗಳು, ಮತ್ತು ಇರುವಂಥ ಹಣವನ್ನು ಬೇರೆಗೆ ಕೊಟ್ಟು ಕೈ ತೊಳೆದುಕೊಳ್ಳುವಂಥ ಯೋಗಗಳು ಎಲ್ಲವೂ ಕೂಡ ಸೃಷ್ಟಿಯಾಗುವಂಥದ್ದು. ಮತ್ತು ರೋಗಕ್ಕಾಗಿ ಹಣವನ್ನು ಖರ್ಚು ಮಾಡುವಂಥ ಯೋಗ ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ. ಆದ್ದರಿಂದ ಆರೋಗ್ಯದ ಬಗ್ಗೆ, ಆಹಾರದ ಬಗ್ಗೆ ಹೆಚ್ಚಿನ ಗಮನ ಬೇಕು, ನೀರಿನ ಬಗ್ಗೆ ಗಮನ ಬೇಕು. ವೈಪರೀತ್ಯ, ಯಾವ ಭೌಗೋಳಿಕವಾದಂಥ ಪ್ರಾಕೃತಿಕ ವೈಪರೀತ್ಯದಿಂದಲೂ ಕೂಡ ಅನಾರೋಗ್ಯ ಕಂಡು ಬರ್ತದೆ. ಅದಕ್ಕೆ ತಕ್ಕಂಥ ವ್ಯವಸ್ಥೆ ಬೇಕು. ಅದರಲ್ಲೂ ಮುಖ್ಯವಾಗಿ ಶುಕ್ರನ ನೀಚತ್ವದಿಂದಾಗಿ ಪಂಚೇಂದ್ರಿಯ ನಿಗ್ರಹವಿಲ್ಲದಂಥ ಸ್ಥಿತಿ, ರಾಕ್ಷಸರ ಗುರು ಶುಕ್ರನಾಗಿದ್ದು ಪಂಚೇಂದ್ರಿಯಗಳ ಅಧಿಕಾರಿಯಾಗಿದ್ದು ಸತ್ವಶಕ್ತಿಯ ಕೊರತೆಯಾಗುವಂಥ ಲಕ್ಷಣಗಳು, ರಜೋಶಕ್ತಿಯ ಆಧಿಕ್ಯತೆ ಉಂಟಾಗುವುದರಿಂದ ಸಿಟ್ಟು ಇತ್ಯಾದಿಗಳು ಬರುವಂಥದ್ದು, ಅತಿಯಾದ ಆಸೆ ಮೂಡುವಂಥದ್ದು ಕುಜಗ್ರಹದಿಂದ ಮೇಷರಾಶಿ ಅಧಿಪತಿಗೆ. ಇದರಿಂದ ಶುಕ್ರನ ನೀಚತ್ವದಲ್ಲಿ ನಿಮ್ಮ ಅತಿಯಾದ ಆಸೆಯಿಂದ ಹಣವನ್ನು ಕಳೆದುಕೊಳ್ಳುವಂಥ ಯೋಗ ಇರ್ತದೆ. ಅದೇ ರೀತಿಯಾಗಿ ನಿಮ್ಮ ಜೂಜಾಟ ಅಥವಾ ಕುಡಿತ ಇತ್ಯಾದಿಗಳಿದ್ದರೆ ಖಂಡಿತವಾಗಿ ಅದರಿಂದ ಹೊರಬರದೇ ಇದ್ದರೆ ಈ ಸಮಯ ನಿಮಗೆ ಅತ್ಯಂತ ಕೆಟ್ಟದಾಗಿ ಪರಿಣಮಿಸ್ತದೆ. ಕೇಳ್ತಿರಲ್ಲ, ಇದೇ ರಾಶಿಯವರಿಗೆ ಯಾಕೆ ಬೇರೆ ಬೇರೆ ಫಲ ಸಿಗ್ತದೆ ಅಂಥೇಳಿ. ಕೆಲವರು ದುಶ್ಚಟವನ್ನು ಮಾಡುವುದಿಲ್ಲ, ಆಗ ಈ ಶುಕ್ರನ ನೀಚತ್ವದಿಂದ ಸ್ವಲ್ಪ ಹೊರಗಡೆ ಇರ್ತಾರೆ. ಅದೇ ರೀತಿಯಾಗಿ ಗುರುವಿನ ಮಹಾಯೋಗವನ್ನು ಪಡೆಯೋರು ಕೆಲವರು ಇರ್ತಾರೆ. ನಿಮ್ಮ ಒಂದೇ ರಾಶಿಯವರಾದರೂ ಕೂಡ ನೋಡಿ, ನಿಮ್ಮ ಜಾತಕ ಅತಿ ಮುಖ್ಯವಾಗ್ತದೆ. ಅದೇ ರೀತಿಯಾಗಿ ಒಂದೇ ರಾಶಿಯವರಾದರೂ ಕೂಡ ಪ್ರತಿಯೊಬ್ಬ ದೇಶ, ಕಾಲ, ಭೇದ, ಸಂಸ್ಕಾರ ಇತ್ಯಾದಿಗಳ ಭಿನ್ನತ್ವದಿಂದಲೇ ವಿಭಿನ್ನ ಫಲಗಳು ಯಾಕೆ ಸಿಗುತ್ತೆ ಅಂದರೆ, ಶುಕ್ರನ ನೀಚತ್ವದ ಫಲವನ್ನು ಅನುಭವಿಸುವವರಿಗೆ ಹೆಂಡತಿಯಿಂದಲೂ ಕೂಡ ತೊಂದರೆ ಆಗ್ತದೆ, ಹೆಂಡತಿಯ ಅನಾರೋಗ್ಯ ಆಗ್ತದೆ, ಅನೇಕರಿಗೆ ವಿಚ್ಛೇದನಾದಿಗಳು ಉಂಟಾಗುವಂಥ ಯೋಗಗಳು, ಪರಸ್ಪರ ವೈಮನಸ್ಯ ಉಂಟಾಗುವಂತಹ ಸ್ಥಿತಿಗತಿಗಳು ಹೀಗೆಲ್ಲ ಉಂಟಾಗ್ತದೆ. ಎಲ್ಲರಿಗೂ ಅದೇ ರಾಶಿಯವರಿಗೆ ಆಗುತ್ತಾ? ಖಂಡಿತ ಆಗೋದಿಲ್ಲ. ಅವರವರ ಗ್ರಹಸ್ಥಿತಿ, ಅವರವರ ಸ್ವಭಾವ, ಅವರವರ ಸಂಸ್ಕಾರಗಳನ್ನು ಅವಲಂಬಿಸಿರುತ್ತೆ. ಇನ್ನು ಸಪ್ತಮಾಧಿಪತಿಯೇ ಶುಕ್ರ ನೀಚನಾಗುವುದರಿಂದ ಹೆಂಡತಿ ಅಥವಾ ಸಂಗಾತಿಯಲ್ಲಿ ಅನೇಕ ವಿಧವಾದಂತಹ ವೈಪರೀತ್ಯತೆಗಳು ಹಣಕಾಸಿನ ವಿಚಾರದಲ್ಲೂ ಮತ್ತು ಅನೇಕ ವಿಧವಾದಂಥ ಪರಸ್ಪರ ಬಾಂಧವ್ಯದಲ್ಲಿ ಅನುಮಾನ ಇತ್ಯಾದಿಗಳು ಎಲ್ಲ ಉಂಟಾಗುವ ಯೋಗಗಳು ಈ ಶುಕ್ರನಿಂದ ಉಂಟಾಗುವ ಎಲ್ಲ ಸಾಧ್ಯತೆ ಇದ್ದರಿಂದ ಲಕ್ಷ್ಮೀನಾರಾಯಣನ ಧ್ಯಾನ, ಅಷ್ಟೋತ್ತರ ಇತ್ಯಾದಿಗಳನ್ನು ಮಾಡುವುದರಿಂದ ಸಂಪೂರ್ಣವಾಗಿ ಉತ್ತಮ ಫಲಗಳು ಲಭ್ಯವಾಗ್ತದೆ. ಅಂತಹ ಒಂದು ದೋಷಗಳಿಂದ ಮುಕ್ತವಾಗಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಆಷಾಢ ಮಾಸದಲ್ಲಿ ಶುಕ್ರ, ವಿಶೇಷವಾಗಿ ಆಷಾಢ ಶುಕ್ರವಾರ ಲಕ್ಷ್ಮಿಯ ಒಂದು ವೈಶಿಷ್ಟ್ಯತೆಯನ್ನು ಹೇಳುವಂಥದ್ದು. ಅಂತಹ ಸಂದರ್ಭದಲ್ಲಿ ಶುಕ್ರ ನೀಚನಾಗಿ ಹೋಗುವುದರಿಂದಾಗಿ
ಇರುವ ಹಣವೆಲ್ಲ ಕಳೆದು ಹೋಗುವುದರಿಂದ ಲಕ್ಷ್ಮೀ ಆರಾಧನೆಯನ್ನು ಹೆಚ್ಚಿಗೆ ಮಾಡಬೇಕು ಎಂಬುದಾಗಿ ಹೇಳಿದ್ದು. ಆದ್ದರಿಂದಾಗಿ ಆಷಾಢ ಶುಕ್ರವಾರವನ್ನು ಅತ್ಯಂತ ವಿಶಿಷ್ಟವಾಗಿ ಲಕ್ಷ್ಮೀನಾರಾಯಣನ ಆರಾಧನೆ, ಬುಧನ ಮನೆಯಲ್ಲಿರುವ ಶುಕ್ರನಾಗಿದ್ದರಿಂದ ಲಕ್ಷ್ಮೀನಾರಾಯಣನ ಆರಾಧನೆಯನ್ನು ಮಾಡಿ. ನೀವು ಯಾವುದನ್ನೇ ಮಾಡಿ, ತಾಯಿ, ತಂದೆ, ಗುರು ನಮಸ್ಕಾರ, ನಾಗಶಕ್ತಿ ವಿನಾಯಕನ ಆರಾಧನೆಯ ನಂತರ ಮಾಡಿ. ಅದು ನಿಮಗೆ ಅತ್ಯಂತ ಹೆಚ್ಚಿನ ಫಲವನ್ನು ಖಂಡಿತವಾಗಿ ನೀಡುತ್ತೆ. ಯಾಕೆಂದರೆ ಇಲ್ಲಿ ಕೇತು ಬಾಧಿತನಾದ ಶುಕ್ರ ಹಾಗೂ ರಾಹು ಬಾಧಿತನಾಗಿ ಶುಕ್ರ ಕನ್ಯಾ ರಾಶಿಯಲ್ಲಿ ಕಂಡುಬರ್ತಾನೆ. ರಾಹು ಕೇತುವಿನ ಬಾಧಿತವಾದ ಶುಕ್ರನು ಆಷಾಢ ಮಾಸದಲ್ಲಿ ಬರುವುದರಿಂದಾಗಿ ಅತ್ಯುತ್ತಮವಾದ ಫಲ ನೀಡುವಂತಹ ಹಣಕಾರಕ ಸಂಗಾತಿಕಾರಕನಾದಂಥವನು ಸಂಗಾತಿಯರ ಮಧ್ಯದಲ್ಲಿ, ಅರ್ಥಾತ್ ಗಂಡ ಹೆಂಡತಿಯರ ಮಧ್ಯದಲ್ಲಿ ಮತ್ತು ಹಣಕಾಸಿನ ವ್ಯವಹಾರದ ವಿಚಾರದಲ್ಲಿ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡಿ ಹಣ ಕಳೆದುಕೊಳ್ಳುವಂತಹ ಮಹಾ ಕೆಟ್ಟ ಯೋಗವನ್ನು ಸೃಷ್ಟಿ ಮಾಡ್ತಾನೆ. ಅನೇಕರಿಗೆ ಶುಕ್ರ ದಶೆ, ಶುಕ್ರ ಇಲ್ಲಿದ್ದಾಗ ಪ್ರಾರಂಭವಾದರೆ ಕೋಟ್ಯಧಿಪತಿಯು ಕೂಡ ಭಿಕ್ಷಾಧಿಪತಿಯಾಗುವ ಯೋಗವನ್ನು ಸೃಷ್ಟಿ ಮಾಡುವ ಮಹಾ ಯೋಗವೇ ಆಗಿರ್ತದೆ. ಯಾಕೆಂದರೆ ದುರ್ಭಿಕ್ಷವು ಕೂಡ ಒಂದು ಯೋಗವಂತ ಪರಿಗಣಿಸಲ್ಪಡುತ್ತೆ. ಆಗುವುದೆಲ್ಲ ಒಳ್ಳೆಯದಕ್ಕೆ, ಅದರ ಒಂದು ಬೆಲೆ ಗೊತ್ತಾದಾಗ ನಿಜವಾದ ಶ್ರೀಮಂತಿಕೆ ಬೆಲೆ ಅರ್ಥವಾಗುವುದಕ್ಕೆ ಸಾಧ್ಯ. ಆದ್ದರಿಂದಾಗಿ ಬೆಳಕು ಬಂದಲ ಮೇಲೆ ಕತ್ತಲೆ ಬರಲೇಬೇಕೆಂಬ ಪ್ರಕೃತಿಯ ನಿಯಮದಂತೆ ಅತ್ಯಂತ ಸುಖ ಒಂದೇ ಜೀವನದ ಮಹಾರಹಸ್ಯ ಖಂಡಿತ ಅಲ್ಲ, ಕಷ್ಟವೇ ನಿಜವಾದ ಜೀವನದ ರಹಸ್ಯ. ಆ ರಹಸ್ಯವನ್ನು ಗೆದ್ದವನೇ ನಿಜವಾದಂತಹ ಯಶಸ್ವಿ ವ್ಯಕ್ತಿ. ಆದ್ದರಿಂದಾಗಿ ಇಲ್ಲಿ ಸಪ್ತಮಾಧಿಪತಿ ಆದ ಮೇಲೆ ಅಷ್ಟಮಾಧಿಪತಿಯಾದ ಕುಜನು ತೃತೀಯಕ್ಕೆ ಬರುವುದರಿಂದ ಈಗಾಗಲೇ ಹೇಳಿದ್ದೇವೆ. ಭಾಗ್ಯಾಧಿಪತಿಯಾದಂತಹ ಗುರುವು ಚತುರ್ಥದಲ್ಲಿ ಉಚ್ಚನಾಗಿ ಪರಿಣಮಿಸ್ತಾ ಇರುವುದರಿಂದ ಆ ಒಂದು ಗಜಕೇಸರಿ ಯೋಗದ ಫಲ ನಿಮಗೆ ಸುಖಸ್ಥಾನದಲ್ಲಿ ಗುರುವಿನ ಅತ್ಯಂತ ವೈಶಿಷ್ಟ್ಯತೆ, ಅದನ್ನು ಬಳಸಿಕೊಳ್ಳುವ ವಿಧಾನ ನಿಮ್ಮಲ್ಲಿ ರೂಢಿಸಿಕೊಂಡಾಗ ಉತ್ತಮವಾದ ಪದ ಬಳಕೆಗಳು, ಸಂಸ್ಕಾರಯುಕ್ತವಾದ ಪದ ಬಳಕೆಗಳ ಮೂಲಕವಾಗಿ ನಿಮ್ಮ ಚಿಂತನೆಗಳು ಸಂಪೂರ್ಣ ಸಂಸ್ಕಾರಯುಕ್ತವಾದ 100ಕ್ಕೆ 100 ಯೋಚನೆಗಳು ಹೊರಬರುವ ರೀತಿಯಲ್ಲಿದ್ದರೆ ಆಗ ನಿಮ್ಮಲ್ಲಿ ಈ ಗುರುವಿನ ಅತ್ಯಂತ ದೊಡ್ಡ ಭಾಗ್ಯಾಧಿಪತಿ ಕುಲದೇವರ ಪಿತೃಕಾರಕರ ಸಂಪೂರ್ಣ ಆಶೀರ್ವಾದ ಲಭ್ಯವಾಗಿ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ, ಅಲೌಕಿಕ ಮತ್ತು ಲೌಕಿಕ ಎರಡರಲ್ಲೂ ಕೂಡ ಸಾಧನೆ ಉಂಟಾಗತ್ತೆ. ಇನ್ನು ಈಗಾಗಲೇ ಹೇಳಿದಂತೆ ಈ ಮಕರ ರಾಶಿಯಲ್ಲಿ ಪೌರ್ಣಿಮೆ ಉಂಟಾಗಿ ಗುರುಪೂರ್ಣಿಮೆಯ ದಿವಸದ ಸಂಜೆಯ ಒಂದು ವಿಶಿಷ್ಟವಾದಂತಹ ಆರಾಧನೆ, ಸರಸ್ವತಿ ಆರಾಧನೆ, ಅರ್ಥಾತ್ ತಾಯಿ ತಂದೆಯ ನಮಸ್ಕಾರ, ಗುರುವಿನ ನಮಸ್ಕಾರದ ಜೊತೆಗೆ ಆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಗುರು ಮಂತ್ರಾದಿಗಳನ್ನು ಪಠನೆ ಮಾಡುವಂಥದ್ದು, ಜಪಾದಿಗಳನ್ನು ಮಾಡುವಂಥದ್ದು ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹಕ್ಕೆ ಕಾರಣವಾಗದಿದ್ದರೆ ರಾಹುವಿನ ಛಾಯೆಯಿಂದ ತುಂಬ ಅನೇಕ ಸರ್ಪದೋಷಗಳಿಗೆ ಒಳಗಾಗಿ ಯಾವುದೇ ರೀತಿಯಾದ ಆಧ್ಯಾತ್ಮಿಕ ಚಕ್ರ ಸಾಧನೆಯಿಂದ ಹಿಡಿದು ಧ್ಯಾನಾದಿ ಸಾಧನೆಗಳಲ್ಲೂ ವೈಫಲ್ಯತೆ ಕಂಡುಬರ್ತದೆ. ಅದೇ ರೀತಿಯಾಗಿ ಜೀವನದ ಮಹಾ ಸಾಧನೆಯಲ್ಲೂ ವೈಫಲ್ಯತೆಗಳು ಕಂಡುಬರ್ತವೆ. ಆದ್ದರಿಂದ ರಾಹುದೋಷ, ಅನೇಕ ವಿಧ ನಾಗದೋಷ, ಅನಾರೋಗ್ಯ, ಚರ್ಮವ್ಯಾಧಿ, ಅನೇಕ ವಿಧವಾದ ಹೃದಯಾದಿ ರೋಗ ಇತ್ಯಾದಿ ದೋಷಗಳಿಗೆ ರಾಹುಕಾರಕನಾಗುವ ಸಾಧ್ಯತೆಗಳಿರುವುದರಿಂದ ಆ ಒಂದು ಪೌರ್ಣಿಮೆಯ ದಿವಸ ವಿಶಿಷ್ಟವಾದಂತಹ ಧ್ಯಾನವನ್ನು ಶಾಂತವಾದ ಮನಸ್ಸಿನಲ್ಲಿ ತಾಯಿ ತಂದೆಯ ನಮಸ್ಕಾರವನ್ನು ಮಾಡಿ ಗುರು ಧ್ಯಾನವನ್ನು ಮಾಡಿ ಗುರುಪೂರ್ಣಿಮೆಯ ದಿವಸ ಆ ಒಂದು ವಿಶಿಷ್ಟವಾದ ಧ್ಯಾನವನ್ನು ಮಾಡುವಾಗ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿದ್ದ ಓಂ ಶ್ರೀ ನಾಗಶಕ್ತಿ ವಿನಾಯಕ ಜಪವನ್ನು ಕೂಡ ಮಾಡುವುದರ ಮೂಲಕವಾಗಿ ವಿಶೇಷವಾಗಿ ಈ ಒಂದು ಅಮಾವಾಸ್ಯೆಯ ದಿವಸ ದಾನಾದಿಗಳನ್ನು ಮಾಡುವಂಥದ್ದು, ಪೌರ್ಣಿಮೆಯ ದಿವಸ ದಾನಾದಿಗಳನ್ನು ಮಾಡುವಂಥದ್ದು, ಗುರುಪೂರ್ಣಿಮೆ ದಿವಸ ನಿಮ್ಮ ಶಿಕ್ಷಕರನ್ನು ಮತ್ತು ನಿಮ್ಮ ಗುರು ಹಿರಿಯರನ್ನು ಮತ್ತು ಪೀಠಾಧಿಪತಿಗಳಿಗೆ ಒಂದು ಧನ್ಯತಾ ಭಾವವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಇದು ಅತ್ಯುತ್ತಮ ಫಲವನ್ನು ನೀಡುತ್ತೆ. ಅದೇ ರೀತಿಯಾಗಿ ರಾಹು ಇಲ್ಲಿ ಯಾವ ರಾಶಿಯಿಂದ ಭಾಗ್ಯಾಧಿಪತಿಯಾದಂತಹ ಗುರು, ನಂತರದಲ್ಲಿ ಶನೀಶ್ವರನು ಕರ್ಮಾಧಿಪತಿಯಾಗಿಯೂ ಮತ್ತು ಏಕಾದಶಾಧಿಪತಿಯಾಗಿ ವೇದದಲ್ಲಿ ಇರತಕ್ಕಂಥದ್ದು 7.5 ಶಾರದ ಸಪ್ತಮ ಶನಿಯ ಕಾರಣನಾಗಿರುವುದರಿಂದಾಗಿ ನಿಮ್ಮ ಜಾತಕದಲ್ಲಿರುವಂತಹ ಶನೈಶ್ವರನ ಸ್ಥಿತಿಗತಿಗಳು ಮತ್ತು ನಿಮಗಿರುವ ಅಹಂಕಾರದ ಪ್ರಮಾಣದ ಮೇಲೆ ಶನಿಯ ಕಾಟ ನಿರ್ಧಾರವಾಗುತ್ತೆ. ಆದ್ದರಿಂದಾಗಿ ನಿರಹಂಕಾರ ನಿಸ್ವಾರ್ಥತೆ ಇರುವಂತಹ ಮಹಾಜನರು ಶನಿಯಿಂದ ಉತ್ತಮ ಫಲವನ್ನು ಪಡೆಯುವುದರ ಜೊತೆಗೆ ಈ ಒಂದು ಬಾಧಾಸ್ಥಾನದಲ್ಲಿ ಕಂಡುಬರುವ ರಾಹುವಿನ ಪ್ರಭಾವ ಲಾಭಸ್ಥಾನದಲ್ಲಿ ಕಂಡುಬರುವುದರಿಂದಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದರಿಂದಾಗಿ ಸಾಲ ಬಾಧಾದಿಗಳು ನಿಮ್ಮಿಂದ ದೂರವಾಗುವ ಯೋಗ ಖಂಡಿತವಾಗಿ ಬರ್ತದೆ. ಸಮಯ ಬೇಕು, 1 ವರ್ಷಗಳ ಕಾಲ. ಹಾಗೆ ನಿಮ್ಮ ಜಾತಕ, ನಿಮ್ಮ ವ್ಯವಹಾರದ ರೀತಿ ನೀತಿಗಳು ಹಾಗೂ ನೀವು ಈಗಾಗಲೇ ಮಾಡಿರುವ ವ್ಯವಹಾರಗಳನ್ನು ಅವಲಂಬಿಸಿ ಅನೇಕ ವಿಧವಾದ ದೋಷಗಳು ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಆ ಸಮಯಕ್ಕೆ ನೆರವೇರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಾಗಶಕ್ತಿ ವಿನಾಯಕನ ವಿಶಿಷ್ಟವಾದ ಆರಾಧನೆ ನಿಮ್ಮ ಲಾಭಾಂಶಕ್ಕೂ ಉದ್ಯೋಗಕ್ಕೂ
ಎಲ್ಲ ವಿಷಯಕ್ಕೂ ಕೂಡ ಅತ್ಯಂತ ಸೂಕ್ತವಾಗಿ ಕಂಡು ಬರ್ತಾ ಇರುವುದರಿಂದ ಅದನ್ನು ಕೂಡ ಖಂಡಿತವಾಗಿ ಮಾಡುವುದರ ಮೂಲಕ ಉತ್ತಮ ಫಲವನ್ನು ಪಡೆಯಿರಿ. ಶನೈಶ್ಚರನ 12ನೇ ಮನೆಯಿಂದಾಗಿ ಉತ್ತಮವಾದ ಪೂರ್ವಜನ್ಮದ ಕರ್ಮ ಫಲವನ್ನು ಪಡೆಯುವುದಕ್ಕಾಗಿ ದೃಢ ನಿರ್ಧಾರವನ್ನು ಮಾಡಿ ನಿರಹಂಕಾರ ನಿಸ್ವಾರ್ಥದ ಪ್ರಾರ್ಥನೆಯನ್ನು ಆಂಜನೇಯನಲ್ಲಿ ಕೂಡ ಮಾಡಿಕೊಳ್ಳಿ. ಹಾಗಾಗಿ ಈಶ್ವರನಲ್ಲೂ ಕೂಡ ಮಾಡಿಕೊಳ್ಳಿ, ನಿಮ್ಮ ಕುಲದೇವತೆಯಲ್ಲಿ ಮಾಡಿಕೊಳ್ಳಿ. ಎಲ್ಲ ಮಾಡುವ ಮುಂಚೆ ತಾಯಿ ತಂದೆಯಲ್ಲಿ ಸರಿಯಾದ ಪ್ರಾರ್ಥನೆಯನ್ನು ಮಾಡಿ ಭಕ್ತಿಪೂರ್ವಕವಾಗಿ ಪ್ರತಿನಿತ್ಯ ನಮಿಸುವ ಮೂಲಕವಾಗಿ ಆಷಾಢ ಮಾಸದ ಒಂದು ಸಂಪೂರ್ಣ ಉತ್ತಮ ಫಲವನ್ನು ನೀವು ಪಡೆಯಬಹುದು. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.